ಇಲಾಖೆಯ ಕರ್ಮಕಾಂಡದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾಖಲೆ ಸಮೇತ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು ಬೆಳಿಗ್ಗೆ. ವಸತಿ ಇಲಾಖೆಯ ಮತ್ತೊಂದು ಕರ್ಮಕಾಂಡವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು ದಾಖಲೆಗಳ ಸಮೇತ. ಜಮೀರ್ ಅಹಮದ್ ಅವರೇ, ನೀವು ನೋಡಬೇಕಾದಂತ ಸುದ್ದಿ, ನೋಡಲೇಬೇಕಾದಂತ ಸುದ್ದಿ ಇದು. ವಸತಿ ಇಲಾಖೆಯ ಮತ್ತೊಂದು ಕರ್ಮಕಾಂಡ. ಹೀಗೆ ಹುಡುಕ್ತಾ ಹೋದ್ರೆ ಇಲಾಖೆಯ ಇನ್ನೆಷ್ಟು ಕರ್ಮಕಾಂಡಗಳು ಹೊರಗಡೆ ಬರುತ್ತೆ. ಹಾಗಾದ್ರೆ ಬ್ಯಾಕ್ ಟು ಬ್ಯಾಕ್ ಇಲಾಖೆಯ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. ನೀವು ನೋಡಿದ್ರೆ ನನಗೆ ಗೊತ್ತೇ ಇಲ್ಲ, ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ವಸತಿ ಇಲಾಖೆಯ ಈ ಕರ್ಮಕಾಂಡ ಏನಿದೆ ಅನ್ನೋದ್ರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು ದಾಖಲೆಗಳ ಸಮೇತ. ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಕರ್ಮಕಾಂಡ. ಶಾಸಕರು ಸಚಿವರು ಹೇಳಿದವರಿಗೆ ಮನೆನೇ ಸಿಗೋದಿಲ್ಲ. ಸಚಿವ ಜಮೀರ್ ಅಹಮದ್ ಇಲಾಖೆಯ ಗೋಲ್ಮಾಲ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಕರ್ಮಕಾಂಡ. ಶಾಸಕರು ಸಚಿವರು ಹೇಳಿದವರಿಗೆ ಮನೆನೇ ಸಿಗಲ್ಲ. ಅವ್ರು ಕೊಟ್ಟಂತ ಲೆಟರಿಗೆ ಕಿಮ್ಮತ್ತೇ ಇಲ್ಲ. ಹಾಗಾಗಿದೆ. ನೇಕಾರ ಕುಟುಂಬಗಳಿಗೆ ಸಿಗಬೇಕಾಗಿದ್ದ ಮನೆ ಇನ್ಯಾರಿಗೋ ಹೋಗಿದೆ. ಜವಳಿ ಇಲಾಖೆಯಿಂದ ಒಂದು ಪಟ್ಟಿ ರೆಡಿಯಾಗಿತ್ತು. ಆ ಪಟ್ಟಿಯೇ ಹೈಜಾಕ್ ಆಗಿದೆ. ಅಧಿಕಾರಿಗಳ ಸಹಿಯನ್ನ ನಕಲು ಮಾಡಿ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. 159 ಹೆಸರುಗಳಿದ್ದ ಪಟ್ಟಿ. ಅದು ಎಲ್ಲ ನೇಕಾರರು, ಬಡ ನೇಕಾರರು. ಅವ್ರಿಗೆ ಮನೆ ಸಿಗಬೇಕು ಅಂತ ಜವಳಿ ಇಲಾಖೆ ಒಂದು ಪಟ್ಟಿ ರೆಡಿ ಮಾಡಿ ಕಳಿಸಿರುತ್ತೆ. ಆದ್ರೆ ಆ ಇಡೀ ಪಟ್ಟಿಯನ್ನೇ ಇಲಾಖೆ ಹೈಜಾಕ್ ಮಾಡಿದೆ. ರಾಜೀವ್ ಗಾಂಧಿ ವಸತಿ ಇಲಾಖೆ ಎಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ. ಅದು 2021ನೇ ಇಸ್ವಿ ತಮಗೆ ಗೊತ್ತಿರೋಂಗೆ ಕರೋನಾ ಟೈಮ್ನಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಅದಾದ ನಂತರ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ 22, 23, 24ರಲ್ಲಿ ಅದನ್ನು ಅಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆವಾಗನೂ ಒಂದು ಸ್ವಲ್ಪ ಸಂಖ್ಯೆಗಳೆಲ್ಲ ಆಗಿದೆ. ಅದಾದ ನಂತರ ಹೊಸ ಅಧಿಕಾರಿ ಬಂದು ನಮ್ಮಲ್ಲಿ DSCಗೆ ಅಂತ ಅಪ್ಲೈ ಮಾಡಿದಾಗ ಅದು ಎಲ್ಲವೂ ಆನ್ಲೈನ್ ಪೋರ್ಟಲ್ನಲ್ಲೇ ಆಗುತ್ತೆ, ರಾಜೀವ್ ಗಾಂಧಿ ಪೋರ್ಟಲ್ನಲ್ಲಿ, ಹೌಸಿಂಗ್ ಪೋರ್ಟಲ್ನಲ್ಲಿ. ಸೊ ಅದು ನೇಕಾರ, ಯಾರು ಅರ್ಹ ನೇಕಾರ ಇರ್ತಾರೆ, ನಿವೇಶನ ಇದ್ದವರು ಹೊಸ ಮನೆ ಕಟ್ಕೊಳ್ಳಿಕ್ಕೆ ಅಂಥೇಳಿ ಅವರಿಗೆ ಇದನ್ನು ಕೊಡುವಂಥದ್ದು ವಸತಿ ಕಾರ್ಯಾಗಾರ. ಅವ್ರಿಗೆ ಮನೆ ಪ್ಲಸ್ ವರ್ಕ್ಶೆಡ್ ಎರಡನ್ನೂ ಸೇರಿಸಿ ಅವರ ಜೀವನಕ್ಕೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಇದನ್ನು ಮಾಡಿಸುವಾಗ ನಮ್ಮ ಅಧಿಕಾರಿಯವರು DSC ಮಾಡಲಿಕ್ಕೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಡೆಯಿಂದ ಯಾರು DSCಗೆ ವೆಂಡರ್ ಇರ್ತಾರೆ, ಫೀನಿಕ್ಸ್ ಹೋಲ್ಡಿಂಗ್ಸ್ ಅಂತ, ಅವ್ರಿಗೆ ಇವರು ದಾಖಲೆಗಳನ್ನ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು 159 ಬಡ ನೇಕಾರರ ಹೆಸರಿದ್ದಂತಹ ಪಟ್ಟಿ ಅದು. ಆ ಪಟ್ಟಿಗೆ ಅನುಮೋದನೆ ಸಿಗಬೇಕು ಅಂದ್ರೆ ಜವಳಿ ಇಲಾಖೆ ಉಪನಿರ್ದೇಶಕಿ ವೃಂದಾ ಅವರ ಸಹಿ ಬೇಕದಕ್ಕೆ. ಅವರ ನಕಲಿ ಸಹಿ ಬಳಕೆ ಮಾಡಿದ್ದಾರೆ. ಡಿಜಿಟಲ್ ಸಿಗ್ನೇಚರ್ ಪಡೆಯೋದಕ್ಕೆ ವೃಂದಾ ದಾಖಲೆ ಕೊಟ್ಟಿದ್ರು ರಾಜೀವ್ ಗಾಂಧಿ ನಿಗಮಕ್ಕೆ. ಅಲ್ಲಿನ ಡಿ ಗ್ರೂಪ್ ನೌಕರರಾದ ಅಭಿ ಮತ್ತು ಭರತ್ಗೆ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನ ಕಳಿಸಿರ್ತಾರೆ. ಆದ್ರೆ ಡಿಜಿಟಲ್ ಸಹಿ ಏನಿದೆ ಅದು ವೃಂದಾ ಅವರ ಕೈ ತಲುಪೋದೇ ಇಲ್ಲ. ಆ ಸಹಿಯನ್ನೇ ದುರ್ಬಳಕೆ ಮಾಡಿಕೊಂಡು ಇವರು ಪಟ್ಟಿಗೆ ಅನುಮೋದನೆ ಕೊಟ್ಟಿದ್ದಾರೆ. ತಾವೊಂದು FIR ಕೊಟ್ಟಿದ್ರಲ್ಲ ಮೇಡಮ್ ಸದಾಶಿವನಗರ ಸ್ಟೇಷನಲ್ಲಿ? ಹೌದು ಮೇಡಮ್, ತಾವು ಡಿಜಿಟಲ್ ಸಿಗ್ನೇಚರ್ ಇವ್ರ ಕಡೆಯಿಂದ ತಗೊಂಡಿಲ್ವಾ ಮೇಡಮ್, ಕಂಪ್ನಿ ಕಡೆಯಿಂದ? ತಗೊಂಡಿಲ್ಲ ಸರ್. ನಿಮ್ಗೆ ಬಂದೇ ಇಲ್ವಾ ಮೇಡಮ್? ನನಗೆ ಹ್ಯಾಂಡ್ ಓವರೇ ಆಗಿಲ್ಲ. ಮತ್ತೆ ನಿಮ್ಮ ಅನುಮೋದನೆ ಇಲ್ಲದೆ ಅವ್ರು ಹೆಂಗೆ ಮಾಡೋಕ್ಕಾಗುತ್ತೆ ಮೇಡಮ್? ಅಲ್ಲ, ಅವರೇ ಅದನ್ನ ಇಂಟರ್ನಲ್ ಆಗಿ ತಗೊಂಡ್ಬಿಟ್ಟು ಅನುಮೋದನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಿಗ್ನೇಚರ್ ಎಲ್ಲ ಸೇಮ್ ಮ್ಯಾಚ್ ಆಗಿದೆಯಾ ಮೇಡಮ್ ಅದು? ಹಾ, ಸಿಗ್ನೇಚರ್ ಅದು DSC ಅಲ್ಲ ಅದು. ಅದೇ ಮೇಡಮ್, ಸಿಗ್ನೇಚರ್ ಅಲ್ವಾ? ಅಲ್ಲ, ತಾವು ಮಾಡೋ ತರನೇ ಅದನ್ನ ಕಾಪಿ ಮಾಡಿದಾರ ಅಂತ? ಹೌದು. ಓಕೆ. ಅಂದ್ರೆ ತಮ್ಮ ಸಹಿಯನ್ನ ಯಾರೋ ನಕಲು ಮಾಡಿದ್ದಾರೆ? ಹೌದು. ತಮಗೆ ಯಾವ ರೀತಿ ಗೊತ್ತಾಯ್ತು ಮೇಡಮ್ ಅನುಮೋದನೆ? ಇದು ಅಧಿಕಾರಿ ವೃಂದಾ ಮಾತಾಡಿರೋದು. ಮನೆ ಮಂಜೂರಾದ ನಂತರವೇ ಗೊತ್ತಾಗಿದ್ದು ಅಕ್ರಮದ ವಿಷಯ. ಯಾಕಂದ್ರೆ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಅದನ್ನ ನೋಡಿದಾಗ್ಲೇ ಅಧಿಕಾರಿ ವೃಂದಾ ಅವ್ರಿಗೆ ಗೊತ್ತಾಗತ್ತೆ ಇಲ್ಲಿ ಅಕ್ರಮ ನಡೆದಿದೆ ಅಂತ. ಯಾಕಂದ್ರೆ ಇವರು ನೋಡಿದಂತ ಆ ಪಟ್ಟಿ ಏನಿದೆ ಅದು ಸಂಪೂರ್ಣ ಬದಲಾಗಿತ್ತು. ನೇಕಾರರೇ ಅಲ್ಲದವರ ಹೆಸರು ಆ 159 ಜನರ ಪಟ್ಟಿಯಲ್ಲಿದ್ದಿತ್ತು. ಬೆಳಕಿಗೆ ಬರ್ತಾ ಇದ್ದಂತೆ ಅಕ್ರಮ ಎಚ್ಚೆತ್ಕೊಂಡಿದೆ ಜವಳಿ ಇಲಾಖೆ. ಬೆಂಗಳೂರಿನ ಸದಾಶಿವನಗರ ಠಾಣೆಗೆ ವೃಂದಾ ದೂರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.